ಕನ್ನಡ ನಾಡಿನ ಎಲ್ಲ ಬಾಂಧವರಿಗೆ, ಕನ್ನಡ ಮನಸ್ಸುಗಳಿಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವಿಶ್ವ ವಿನೂತನ ವಿದ್ಯಾಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ. ಭಾರತ ದೇಶದಲ್ಲಿ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಕಲಾತ್ಮಕವಾಗಿ, ನೈಸರ್ಗಿಕವಾಗಿ ಎಲ್ಲ ದೃಷ್ಟಿಯಿಂದಲೂ ಅತ್ಯಂತ ಸಮೃದ್ಧವಾದ ರಾಜ್ಯ ಎಂದರೆ ಅದು ನಮ್ಮ ಕರ್ನಾಟಕ ರಾಜ್ಯ. ವಿಶ್ವ ಭಾರತಿಗೆ ಕನ್ನಡದಾರತಿ ಮೊಳಗಲಿ ಮಂಗಲ ಜಯಭೇರಿ. ತಾಯಿ ಭಾರತಾಂಬೆಗೆ ಮೊದಲ ಆರತಿಯನ್ನೆತ್ತಿ ಬೆಳಗಿ ಹಿರಿಯ ಮಗಳಾಗಿ ಹಾರೈಸುವ ಕನ್ನಡ ಮಾತೆ, ಕನ್ನಡ ತಾಯಿ ಭುವನೇಶ್ವರಿಗೆ ನನ್ನ ಕೋಟಿ ಪ್ರಣಾಮಗಳು. ಕನ್ನಡ ನಾಡು ಅಥವಾ ಕರ್ನಾಟಕ 1956ಕ್ಕಿಂತ ಮುಂಚೆ ಮುಂಬೈ ಕರ್ನಾಟಕ, ಮದ್ರಾಸು ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಹೀಗೆ ಅನೇಕ ಪ್ರಾಂತಗಳಲ್ಲಿ ಹಂಚಿ ಹೋಗಿತ್ತು. ಅಂತಹ ನಾಡನ್ನು ಎಲ್ಲ ಹರಿದು ಹಂಚಿ ಹೋದ ಪ್ರಾಂತಗಳನ್ನು ಒಗ್ಗೂಡಿಸಿ ತಮ್ಮ ಧೀರೋದಾತ್ತ ಚಳುವಳಿಯ ಮೂಲಕ ಕನ್ನಡ ಮನಸ್ಸುಗಳನ್ನೆಲ್ಲ ಒಗ್ಗೂಡಿಸಿದ ಕೀರ್ತಿ ಹುಯಿಲ್ಗೋಳ್ ನಾರಾಯಣರಾಯರಿಗೆ, BM ಶ್ರೀಕಂಠಯ್ಯನವರಿಗೆ, S ನಿಜಲಿಂಗಪ್ಪನವರಿಗೆ, ಕನ್ನಡ ನಾಡನ್ನು ಒಗ್ಗೂಡಿಸಲು ಪ್ರಥಮ ಪಂಕ್ತಿಯಲ್ಲಿ ನಿಂತು ತಮ್ಮದೇ ಆದ ಛಾಪನ್ನು ಮೂಡಿಸಿದ ಆಲೂರು ವೆಂಕಟರಾಯರಿಗೆ ಇವತ್ತು ನಾವೆಲ್ಲರೂ ನೆನಪಿಸಿಕೊಳ್ಳಬೇಕಾಗತ್ತೆ. ಕನ್ನಡ ನಾಡು ಅತ್ಯಂತ ಸಂಪದ್ಭರಿತ ರಾಜ್ಯ. ಕನ್ನಡದ ಪ್ರಥಮ ಲಾಕ್ಷಣಿಕ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳ್ತಾನೆ, ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ಧ ನಾಡದ ಕನ್ನಡದೋಳ್ ಭಾವಿಸಿದ ಜನಪದಂ ಕುರಿತೋದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಚತುರರ್ ನುಡಿದುದನು ದಾರಿಯಲು ಮಾರ್ಪರ ಈ ನಾಡವರ್ಗಳ್. ಕನ್ನಡ ನಾಡಿನ ಎಲ್ಲೆ ಕಾವೇರಿ ನದಿಯಿಂದ ಇಂದಿನ ಮಹಾರಾಷ್ಟ್ರದ ಗೋದಾವರಿ ನದಿಯವರೆಗೆ ಹಬ್ಬಿತ್ತು. ಕನ್ನಡ ನಾಡಿನ ಜನ ಎಂಥವರು? ಶೂರರು, ವೀರರು, ಸತ್ಯವಂತರು, ಯಾವಾಗಲೂ ಸಹಿತ ಸತ್ಯವನ್ನೇ ನುಡಿದು ತಮ್ಮದೇ ಆದ ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿದಂಥವರು. ಯಾವುದೇ ವಿಷಯವನ್ನಾಗಲಿ, ಯಾವುದೇ ಜಟಿಲ ವಿಷಯಗಳಲ್ಲಿಯೂ ಸಹಿತ ಅದನ್ನು ಅಧ್ಯಯನ ಮಾಡದೆ ಅದರ ಕುರಿತು ಹೇಳುವಂತಹ ಒಂದು ಶಕ್ತಿಯನ್ನು ಹೊಂದಿದಂಥ ಜನ ನಮ್ಮ ಕನ್ನಡ ನಾಡಿನ ಜನ. ಚತುರರ್ ಕುರಿತೋದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್. ಆದ್ದರಿಂದ ಇಂಥ ಸಂಪದ್ಭರಿತ ನಾಡು, ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ, ನೀ ಕುಡಿಯುವ ನೀರು ಕಾವೇರಿ, ನೀ ಮುಟ್ಟುವ ಮರ ಶ್ರೀಗಂಧ ಎನ್ನುವ ಕವಿವಾಣಿಯಂತೆ ಎಲ್ಲ ವಿಧದಲ್ಲಿಯೂ ಕೂಡ ಕನ್ನಡ ನಾಡು ತನ್ನದೇ ಆದ ಸಮೃದ್ಧಿಯನ್ನು ಹೊಂದಿದೆ. ಯಾವ 12ನೇ ಶತಮಾನದ ಇಡೀ ಪ್ರಪಂಚಕ್ಕೆ, ಇಡೀ ಜಗತ್ತಿಗೆ ಪಾರ್ಲಿಮೆಂಟನ್ನು ನೀಡಿದ ನಮ್ಮ 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರರ ಮೂರ್ತಿ ಇವತ್ತು ಇಂಗ್ಲೆಂಡ್ ನಗರದ ಲ್ಯಾಂಬತ್ ಪಟ್ಟಣದ ಥೇಮ್ಸ್ ನದಿಯ ದಡದಲ್ಲಿ ಇವತ್ತು ಪೂಜಿತವಾಗ್ತಾ ಇದೆ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ ಎಂದು ಮನುಕುಲಕ್ಕೆ ಸಾರಿದ ಕನ್ನಡ ನಾಡಿನ
ಅಣ್ಣ ಬಸವಣ್ಣವರ ಕೀರ್ತಿ ಇವತ್ತು ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಹಬ್ಬಿದೆ ಅಂತಂದರೆ ನಮ್ಮ ಕನ್ನಡ ನಾಡಿನ ಹಿರಿಮೆಯನ್ನು ತಾವೆಲ್ಲರೂ ಕೂಡ ಇವತ್ತು ಪರಾಮರ್ಶಿಸಬಹುದಾಗಿದೆ. ಆದ್ದರಿಂದ 10ನೇ ಶತಮಾನದಲ್ಲಿರ್ತಕ್ಕಂಥ ಆದಿಕವಿ ಪಂಪ ಹೇಳ್ತಾನೆ, ಆರಂಕುಶ ಬಿಟ್ಟೊಡಂ ನೆನೆಬುದೆನ್ನ ಮನಂ ಬನವಾಸಿ ದೇಶಂ ಪುಟ್ಟಿಪುದು ಮರಿದುಂಬಿಯಾಗಿ ಕೋಗಿಲೆಯಾಗಿ ಈ ನಾಡೋಳು. ಆನೆಗೆ ಚುಚ್ಚುವಂಥ 6 ಅಂಕುಶಗಳನ್ನು ತೆಗೆದುಕೊಂಡು ನನಗೆ ಚುಚ್ಚಿದರೂ ಸಹ ನಾನು ಕನ್ನಡ ನಾಡನ್ನು ಬಿಟ್ಟು ಕದಲುವುದಿಲ್ಲ. ಕನ್ನಡ ನಾಡಿನಲ್ಲಿ ಮನುಷ್ಯನಾಗಿ ಹುಟ್ಟುವ ಭಾಗ್ಯವಿಲ್ಲದಿದ್ದರೂ ಸಹ ನನಗೆ ಕೋಗಿಲೆ ಮರಿದುಂಬಿ ಪಕ್ಷಿಯಾಗಿ ಆದರೂ ಈ ನಾಡಿನಲ್ಲಿ ನನ್ನನ್ನು ಜನ್ಮ ತಳೆಯುವಂತೆ ಕರುಣಿಸುವಂತಕ್ಕಂಥ ಪ್ರಾರ್ಥನೆಯನ್ನು ಭಗವಂತನಲ್ಲಿ ಆದಿಕವಿ ಪಂಪ ಕೇಳ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ವಲಂ ಕುಲಂ ಛಲಂ ಕುಲಂ ಅಭಿಮಾನ ಒಂದೇ ಕುಲಂ ಮಾನವ ಜಾತಿ ತಾನು ಒಂದೇ ವಲಂ ಎನ್ನುವ ತನ್ನ ಪರಿಭಾಷೆಯಲ್ಲಿ ಇಡೀ ಮಾನವ ಕುಲಕ್ಕೆ ಪಂಪ ಸಂದೇಶವನ್ನು ನೀಡಿದ್ದಾನೆ. ಗಂಗಾ ಕದಂಬ ರಾಷ್ಟ್ರಕೂಟಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ ಹಕ್ಕ ಬಕ್ಕ ಪುಲಕೇಶಿ ವಿಕ್ರಮರ ಚೆನ್ನಮ್ಮಾಜಿಯ ವೀರಶ್ರೀ. ಉತ್ತರ ಕರ್ನಾಟಕದ ಕಿತ್ತೂರು ಚೆನ್ನಮ್ಮ ರಾಣಿಯ ಇತಿಹಾಸವನ್ನು ತಾವು ನೋಡಿದಾಗ ಇಡೀ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಭಾರತದ ಇತಿಹಾಸದಲ್ಲಿ 1857ರ ಪ್ರಥಮ ಸ್ವಾತಂತ್ರ್ಯ ಯುದ್ಧ ಪ್ರಾರಂಭವಾಗುವಕ್ಕಿಂತ ಮುಂಚೆನೇ ಕನ್ನಡ ನಾಡಿನಲ್ಲಿ ಬ್ರಿಟಿಷರನ್ನು ಸೋಲಿಸಿದ ಕೀರ್ತಿ ನಮ್ಮ ನಾಡಿನ ವೀರರಾಣಿ ಕಿತ್ತೂರು ಚೆನ್ನಮ್ಮ ತಾಯಿಗೆ ಸಲ್ತಾ ಇದೆ. ಇಂಥ ನಾಡಿನಲ್ಲಿ ಇವತ್ತು ನಾವು ಇಂಥ ಸಮೃದ್ಧವಾದ ನಾಡಿನಲ್ಲಿ ಜನ್ಮ ತಳೆದಿದ್ದೇವೆ. ಆದ್ದರಿಂದ ಕನ್ನಡ ನಾಡು ಕೇವಲ ಕಲ್ಲು ಮಣ್ಣು ಬೆಟ್ಟ ಗುಡ್ಡ ಪರ್ವತ ಮರಗಿಡಗಳ ರಾಶಿಯಲ್ಲ, ಅದು ಪ್ರತಿಯೊಬ್ಬ ಕನ್ನಡಿಗನ ಭಾವನೆಗಳೊಂದಿಗೆ ಅಂಟಿಕೊಂಡಿರುವ ಅಸ್ಮಿತೆ. ಆದ್ದರಿಂದ ಕನ್ನಡ ಇಂದು ಬೇರೆ ಭಾಷೆಗಳು ನಮ್ಮ ಕನ್ನಡ ಭಾಷೆಯ ಮೇಲೆ ಆಕ್ರಮಣ ಮಾಡ್ತಾ ಇವೆ. ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಾಗೆ ರಾಜನುಡಿಯೊಂದೊಂದು ರಾಷ್ಟ್ರ ನುಡಿಯೊಂದೊಂದು ದೇವನುಡಿಯೊಂದೊಂದು. ಇಂಗ್ಲೀಷ್ ಭಾಷೆ, ಹಿಂದಿ ಭಾಷೆ, ಸಂಸ್ಕೃತ ಭಾಷೆಗಳು ಕನ್ನಡದ ಮೇಲೆ ಸಾಕಷ್ಟು ಆಕ್ರಮಣ ಮಾಡಿದರೂ ಸಹ ಇವತ್ತಿಗೂ ಕನ್ನಡ ನಾಡಿನಲ್ಲಿ ಕನ್ನಡದ ಭೂಮಿಯಲ್ಲಿ ಗಟ್ಟಿಯಾಗಿ ನಿಂತಿದೆ. ಯಾಕೆಂತಂದರೆ ಇದು ಅನೇಕ ವೀರ ಪುರುಷರು, ಅನೇಕ ತ್ಯಾಗಮಯಿ ಸಾಧು ಸಂತರು, ಅನೇಕ ಸಮಾಜ ಸುಧಾರಕರು ಹುಟ್ಟಿ ಈ ನಾಡಿನ ಪರಂಪರೆಯನ್ನು ಬೆಳಗಿದ ಪುಣ್ಯಭೂಮಿ ನಮ್ಮ ಕನ್ನಡ ನಾಡು. ಆದ್ದರಿಂದ ಕನ್ನಡ ನಾಡಿನ ಎಲ್ಲ ಮನಸ್ಸುಗಳಿಗೆ, ಕನ್ನಡ ನಾಡಿನ ಎಲ್ಲ ಮನೆ ಹಾಗೂ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವದಂದು ಕನ್ನಡ ನಾಡಿನ ಅಭಿಮಾನ, ಬೇರೆ ಭಾಷೆಗಳನ್ನು ನಾವು ಕಲಿಯಲಿಕ್ಕೆ ಯಾವುದೇ ಅಭ್ಯಂತರಗಳಿಲ್ಲ. ಆದರೆ ಪ್ರಥಮ ಆದ್ಯತೆ ನಮ್ಮ ಕನ್ನಡ ಭಾಷೆಯಾಗಿರಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಕನ್ನಡದ ಅಭಿಮಾನದ ನನ್ನ ಕೆಲವು ನುಡಿಗಳನ್ನು ಸಮಾಪ್ತಗೊಳಿಸುತ್ತಾನೆ. ತಮಗೆಲ್ಲರಿಗೂ ನಮಸ್ಕಾರ.